ಬಹುತೇಕ ಇವತ್ತು ಒಳ ಮೀಸಲಾತಿ ಹಂಚಿಕೆಯನ್ನ ಮಾಡ್ತೇವೆ ಅನ್ನುವಂತಹ ವಿಶ್ವಾಸವನ್ನ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ದಲಿತ ಸಚಿವರ ಸಭೆಯ ಬಳಿಕ ಅವರು ಮಾತನಾಡಿದ್ದಾರೆ. ಮೀಸಲಾತಿ ಹಂಚಿಕೆಗೆ ಅಭಿಪ್ರಾಯ ವ್ಯಕ್ತಪಡಿಸುವಂತಹ ಅಧಿಕಾರ ಎಲ್ಲರಿಗೂ ಕೂಡ ಇದೆ. ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳಬೇಕು ಅದನ್ನ ತೆಗೆದುಕೊಳ್ಳಲಿದೆ. ಸಭೆಯ ಬಳಿಕ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಕೊಟ್ಟಂತಹ ಹೇಳಿಕೆ. ಅಲ್ಲಿಗೆ ಇವತ್ತಿನ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬರ್ತೇವೆ ಅನ್ನುವಂತಹ ಹಿಂಟನ್ನ ಅಭಿಪ್ರಾಯವನ್ನ ಆರ್.ಬಿ. ತಿಮ್ಮಾಪುರ್ ಅವರು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಬಿನೆಟ್ ಡಿಸಿಷನ್ನು ಇವತ್ತ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಕರೆದಿದ್ದೀವಿ. ಹೆಚ್ಚು ಕಡಿಮೆ ಕ್ಲಿಯರ್ ಆಗುತ್ತೆ ಅಂತ ಭಾವನೆ ಇದೆ ನನಗೆ. ಎಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಸರ್ಕಾರ ಏನು ಡಿಸಿಷನ್ ತೆಗೆದುಕೊಳ್ಬೇಕು ಅದು ಡಿಸಿಷನ್ ಸಚಿವರಲ್ಲಿ ಎಲ್ಲರಲ್ಲೂ ಒಗ್ಗಟ್ಟಿದೆಯಾ ಅಂತ ಸರ್? ಒಗ್ಗಟ್ಟಿದೆ, ಒಮ್ಮತ ಇದೆ. ನಾವು 17ರಂತೆ ಈಗಾಗಲೇ ಅಸೆಂಬ್ಲಿಯಲ್ಲಿ ತಂದು ಪಾಸ್ ಮಾಡಿ ಗವರ್ನರ್ ಸಹಿ ಹೋಗಿದೆ. ಇದಕ್ಕಿಂತ ಒಗ್ಗಟ್ಟಿನೇನು ಬೇಕು, ಇದಕ್ಕಿಂತ ಒಮ್ಮತ್ತಿನೇನು ಬೇಕು? 17 15 ರೇಷಿಯೋ ಹಂಚಿಕೊಳ್ಳೋದು ಒಂದಿದೆ. ರೋಸ್ಟರ್ ಬಂದದ ಬಗ್ಗೆ ಚರ್ಚೆ ಆಗ್ತದೆ. ಅದು ಬಿಟ್ಟರೆ ಏನಿದೆ? ಸರ್ಕಾರಕ್ಕೆ ಮನಸ್ಸಿಲ್ವಾ? ಇಡೀ ಅಸೆಂಬ್ಲಿ ಕೌನ್ಸಿಲಲ್ಲಿ ಒಪ್ಪಿಗೆ ಪಡೆದ ನಂತರ ಯಾರು ಒಮ್ಮತ್ತಿಲ್ಲಾರ್ದಾಗತ್ತೆ? ಡೀಟೇಲ್ಸ್ ಕೊಡೋದಕ್ಕೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಹಲವು ಬಾರಿ ಚರ್ಚೆ ಆಗಿದೆ, ಹಲವು ಬಾರಿ ಸಭೆಯನ್ನು ನಡೆಸಲಾಗಿದೆ. ಆದರೆ ಒಕ್ಕೊರಲ ತೀರ್ಮಾನಕ್ಕೆ, ಒಂದು ನಿರ್ಧಾರಕ್ಕೆ ಇಲ್ಲಿಯವರೆಗೂ ಕೂಡ ಸರ್ಕಾರ ಬರೋದಕ್ಕೆ ಸಾಧ್ಯವಾಗಿಲ್ಲ. ಇವತ್ತು ಒಳ ಮೀಸಲಾತಿಯ ಭವಿಷ್ಯ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವಾಗುವಂತಹ ಸಾಧ್ಯತೆ ಎಷ್ಟಿದೆ ಅಂತ ಹೇಳಿ? ಪ್ರೇಮ್, ಈ ವಿಚಾರದಲ್ಲಿ ಒಂದು ತೀರ್ಮಾನ ಕೈಗೊಳ್ಳಬೇಕು. ಯಾಕಂದ್ರೆ ಕೆಲವೊಂದು ನೇಮಕಾತಿ, ಸರ್ಕಾರದ ನೇಮಕಾತಿ ವಿಚಾರದಲ್ಲೂ ಕೂಡ ಕೆಲವು ಆದ್ಯತೆಗಳು ಸಿಗ್ತಾ ಇಲ್ಲ. ಹಾಗಾಗಿ ಒಳ ಮೀಸಲಾತಿ ಜಾರಿ ತಡವಾದ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ನೇಮಕಾತಿಗಳು ಕೂಡ ಪೆಂಡಿಂಗ್ ಆಗಿದ್ದಾವೆ ಅನ್ನುವಂಥದ್ದು. ಹಾಗಾಗಿ ದಲಿತ ಸಮುದಾಯದಲ್ಲಿ ಮೀಸಲಾತಿಯನ್ನ ಹಂಚಿಕೆ ಮಾಡುವಂಥ ವಿಚಾರದಲ್ಲಿ ಎಲ್ಲರೂ ಸಮಾಧಾನ ಪಡಿಸುವಂಥ ನಿಟ್ಟಿನಲ್ಲಿ ಒಂದು ತೀರ್ಮಾನ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ನಿರ್ಧಾರ ಇದ್ದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ಸಚಿವರುಗಳು ಕೂಡ ಸಭೆ ಮಾಡಿದರೆ, ಹಿಂದೇನು 17% ನಿಗದಿ ಮಾಡಲಾಗಿತ್ತು, ಆಗ 6-6-5 ಹಂಚಿಕೆ ಮಾಡಲಾಗಿತ್ತು. ಅದು ಕೋರ್ಟ್ನಲ್ಲಿ ತಡೆ ಸಿಕ್ಕಂಥ ಹಿನ್ನೆಲೆಯಲ್ಲಿ ಈಗ 15%, ಅಂದರೆ ಹಿಂದಿನ 15%ನೇ ಹೇಗೆ ಮರು ಹಂಚಿಕೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಕ್ಲಾರಿಟಿ ಇಲ್ಲ ಅನ್ನುವಂಥದ್ದು. ಅದರಲ್ಲಿ ಒಂದು ಎಡಗೈ ಸಮುದಾಯದ ಒತ್ತಡ ಬೇರೆ ಆದರೆ ಬಲಗೈ ಸಮುದಾಯದ ಒತ್ತಡ ಬೇರೆ. ಜನಸಂಖ್ಯೆ ಆಧಾರವಾಗಿ ಇಬ್ಬರು ಕೂಡ ನಾವೇ ಜಾಸ್ತಿ ಇದೀವಿ ಅನ್ನುವಂಥದ್ದು ಮತ್ತು ಅದು 2011ರ ಗಣತಿಯ ಆಧಾರ ಹೊರತುಪಡಿಸಿದ್ರೆ ಈಗಾಗಿರುವಂಥ ಜಾತಿ ಜನಗಣತಿಯೂ ಸೇರಿದಂತೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿ ಯಾವ ಜನಸಂಖ್ಯೆ ಆಧಾರವಾಗಿ ಮಾಡಬೇಕು ಅನ್ನುವಂಥ ಸಹಜವಾದ ಗೊಂದಲ ಇತ್ತು. ಆದರೆ ಈಗಿರುವಂತಹ ಸೆನ್ಸಸ್ನ ಆಧಾರವಾಗಿ ಇಟ್ಕೊಂಡೆ ಈಗ ಹಂಚಿಕೆಯನ್ನು ಮಾಡಬೇಕಂತ ಅನಿವಾರ್ಯತೆ ಇದೆ. ಇದರ ಮಧ್ಯೆಯಲ್ಲಿ ಅಲೆಮಾರಿಗಳಿಗೆ ಸಂಬಂಧಪಟ್ಟಂತೆ 1% ಮೀಸಲಾತಿಯನ್ನು ಕೂಡ ಇತರರ ಜೊತೆಗೆ ಸೇರಿಸಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಪರ ವಿರುದ್ಧವಾದಂಥ ವಿಚಾರಗಳಿದೆ. ಇವೆಲ್ಲವನ್ನೂ ಇಟ್ಕೊಂಡು ಎಲ್ಲವನ್ನೂ ಸರಿದೂಗಿಸುವ ನಿಟ್ಟಿನಲ್ಲಿ ಎಡಗೈ ಮತ್ತು ಬಲಗೈ ಸಮುದಾಯಕ್ಕೆ ಸೇರಿದಂತಹ ದಲಿತ ಸಚಿವರುಗಳ ಒಂದು ಸಭೆ ನಡೆದಿದೆ. ಈಗ ಇನ್ನೊಂದು ಸುತ್ತಿನ ಸಭೆ ಕೂಡ ನಡೆಯುವಂಥ ಸಾಧ್ಯತೆ ಇದೆ. ಅವೆಲ್ಲ ಆದ ನಂತರದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಇವತ್ತು ವಿಶೇಷ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಅಲ್ಲಿ 15%ನ 3 ವರ್ಗಕ್ಕೆ, ಎಡಗೈ, ಬಲಗೈ ಮತ್ತು ಇತರೆ, ಇವರಿಗೆ ಯಾವ ರೀತಿಯಲ್ಲಿ ಸಮರ್ಪಕವಾಗಿ ಹಂಚಿಕೆ ಮಾಡಬೇಕು ಅನ್ನುವಂಥ ಒಮ್ಮತ ಅಭಿಪ್ರಾಯ ಕ್ಯಾಬಿನೆಟ್ನಲ್ಲಿ ಬಂತು ಅಂದರೆ ಇವತ್ತೇ ಅದನ್ನು ಅಧಿಕೃತವಾಗಿ ಡಿಕ್ಲೇರ್ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.